ಭೂಮಿ ಖರೀದಿ ಮಾಡುವಾಗ ಅಥವಾ ಮನೆ ಕಟ್ಟುವಾಗ ಹುತ್ತದ ಸಮಸ್ಯೆ ಎದುರಾಗುವುದು ಸಾಮಾನ್ಯ. ಹುತ್ತ ಇರುವ ಜಾಗದಲ್ಲಿ ಮನೆ ಕಟ್ಟುವ ಬಗ್ಗೆ ಹಲವು ನಂಬಿಕೆಗಳಿವೆ. ಕೆಲವು ಜನರು ಹುತ್ತವನ್ನು ಶುಭ ಸಂಕೇತವಾಗಿ ಪರಿಗಣಿಸಿದರೆ, ಇನ್ನು ಕೆಲವರು ಅಶುಭವೆಂದು ಪರಿಗಣಿಸುತ್ತಾರೆ. ಹುತ್ತ ಇರುವ ನಿವೇಶನವನ್ನು ಖರೀದಿಸುವುದು ದೋಷವಲ್ಲ, ಆದರೆ ಹುತ್ತ ಇರುವ ಸ್ಥಳದಲ್ಲಿ ನೇರವಾಗಿ ಮನೆ ಕಟ್ಟುವುದು ಸೂಕ್ತವಲ್ಲ. ಹುತ್ತ ಸಣ್ಣದಾಗಿದ್ದರೆ ಆ ಮಣ್ಣನ್ನು ನೀರಿಗೆ ಅರ್ಪಿಸಿ ಮನೆ ಕಟ್ಟಬಹುದು, ಆದರೆ ದೊಡ್ಡ ಹುತ್ತುಗಳು ನಾಶ ಮಾಡಬಾರದು. ಇದು ಅಶುಭಕರ ಎಂದು ಹೇಳಲಾಗುತ್ತದೆ. ಹುತ್ತ ಇರುವ ಸ್ಥಳವನ್ನು ಬಿಟ್ಟು ಸುತ್ತಮುತ್ತಲಿನ ಜಾಗದಲ್ಲಿ ಮನೆ ಕಟ್ಟಿದರೆ ಯಾವುದೇ ತೊಂದರೆ ಇರುವುದಿಲ್ಲ. ಹುತ್ತ ಪೂರ್ವ, ಈಶಾನ್ಯ, ಆಗ್ನೇಯ, ವಾಯವ್ಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇದ್ದರೂ ಕೂಡ ಈ ಮಾರ್ಗವನ್ನು ಅನುಸರಿಸಬಹುದು. ಹುತ್ತಿನ ಸುತ್ತಲೂ ಕನಿಷ್ಠ 5 ಅಡಿ ಜಾಗ ಬಿಟ್ಟು ಮನೆಯನ್ನು ನಿರ್ಮಿಸಬೇಕು. ಕೆಲವರು ಹುತ್ತವನ್ನು ನಾಶಪಡಿಸಿ ಮನೆ ಕಟ್ಟುತ್ತಾರೆ. ಹುತ್ತಗಳು ಪವಿತ್ರವಾದ ಸ್ಥಳವಾಗಿದೆ ಎಂದು ನಂಬಿಕೆ ಇದೆ. ಇಲ್ಲಿ ಋಷಿಗಳ ತಪಸ್ಸು, ಧ್ಯಾನ ಇತ್ಯಾದಿಗಳು ನಡೆದಿರಬಹುದು. ಹುತ್ತಗಳನ್ನು ಒಡೆಯುವುದರಿಂದ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಎಂದು ಅನೇಕರು ನಂಬುತ್ತಾರೆ. ಆದ್ದರಿಂದ ಹುತ್ತದ ಸಮಸ್ಯೆಯನ್ನು ಸೌಮ್ಯವಾಗಿ ನಿಭಾಯಿಸುವುದು ಉತ್ತಮವಾಗಿದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದ.